ಸರ್, ನನ್ನ ಹೆಸರು ರವಿ ಅಂತ. ಪ್ರೇಮ್ ಸರ್ ಜೊತೆ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗೊಂದು ಹೆಜ್ಜೆ ಅಂತ ಹೇಳ್ಬಿಟ್ಟು ನಿರ್ದೇಶನ ಮಾಡೋಣ ಅಂತ ಮುಂದೆ ಹೋಗ್ತಾ ಇದ್ದೀನಿ ಸರ್. ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಾನು ರಾಜ್ ಸರ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅವರ ಒಂದು ನಟನೆಯೇ ಕಾರಣ. ಏನಕ್ಕಂದರೆ ಒಂದು ರಿಯಾಲಿಟಿ ಅನ್ನೋದು ಅವರ ನಟನೆಯಲ್ಲಿದೆ. ಸೊ ಈ ಪಾತ್ರಕ್ಕೂ ಅದೇ ಬೇಕಾಗಿತ್ತು. ಸೊ ಅದರಿಂದ ಅವ್ರನ್ನ ಇದು ಮಾಡ್ಕೊಂಡಿದ್ದೀನಿ. ನಮ್ಮ ಅರ್ಜುನ್ ಸರ್ ಮ್ಯೂಸಿಕ್ಕು 100% ಹೇಳ್ತೀವಿ. ಪ್ರೇಮ್ ಸರ್ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿ ಬಂದಿದೆ. ಸಾಂಗು ಹಿಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆಮೇಲೆ ನಮ್ಮ ಡೇವಿಡ್ ಸರು, ನಮ್ಮ DOP KDL ಏನು ಮಾಡಿದ್ದೀನೋ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದೇ ಥರ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಆಮೇಲೆ ನಮ್ಮ ಹೀರೋಯಿನ್ಸು ಕ್ಯಾರೆಕ್ಟ್ರೆಲ್ಲ ಕೇಳಿಕೊಂಡು ತುಂಬ ಇಷ್ಟಪಟ್ಟಿದ್ದಾರೆ. ಅವರ 100% ಇನ್ಪುಟ್ನ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ಸುರೇಶ್ ಸರು, ನೀನು ಎಷ್ಟು ಬೇಗ ಮಾಡ್ಕೊಳ್ತೀವೋ ಮಾಡ್ಕೊಳ್ಳಪ್ಪ, ನೆಕ್ಸ್ಟ್ ನಮ್ಮದೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಅಷ್ಟು ಬೇಗ ನಿಮ್ಮದು ಶಾರ್ಟ್ಸ್ ಎಲ್ಲ ನಿಮ್ದು ಏನು ಶೂಟ್ ಇದೆ ಮುಗಿಸ್ಕೊಳ್ಳಿ ಅಂತಲೂ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡ್ಕೊಳ್ತೀನಿ ಅಂತಂದಿದ್ದೆ. ಆಮೇಲೆ ನಮ್ಮ ನಿರ್ಮಾಪಕರು, ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋಂಥ ಆಸೆ ಹುಟ್ಟಿಸಿದ್ದೆ ನಮ್ಮ ನಿರ್ಮಾಪಕರು. ಅವರು ಒಂದು ಸಾಥ್ ಇದೆಯಲ್ಲ, ಆ ಸಾಥೇ ಬಂದ್ಬಿಟ್ಟು ನನ್ನ ಈ ಮಟ್ಟಕ್ಕೆ ತಂದಿರೋದು. ನೀನು ಯಾರಿಗೂ ಹೆದರ್ಕೋಬೇಡ, ನಿನ್ನಿಂದೆ ನಾನಿದ್ದೀನಿ, ನೀನು ಏನು ಯೋಚನೆ ಮಾಡಬೇಕು, ಡೈರೆಕ್ಷನ್ಗೆ ಏನು ಮಾಡಬೇಕು ಅಷ್ಟು ಮಾತ್ರ ಮಾಡು, ಮಿಕ್ಕಿದೆಲ್ಲ ಹಿಂದೆ ನಿಂತ್ಕೊಂಡು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರ ಒಂದು ನಂಬಿಕೆಯಿಂದ, ಅವರ ಒಂದು ಏನು ಹೇಳೋದು, ಅವರ ಒಂದು ಭರವಸೆ ಸಹಕಾರದಿಂದ ನಾನು ನಿರ್ದೇಶಕನಾಗಿ ಮುಂದೆ ಬರಬೇಕು ಅಂತ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಳೋರು ಥ್ಯಾಂಕ್ ಯು ಸರ್. ಅಲ್ಲ, ಕ್ವಶನ್ ಕೇಳಿದೆ ಸರ್. ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ. ಕೊಳ್ಳೇಗಾಲ ಬ್ಯಾಕ್ಡ್ರಾಪಲ್ಲಿ ಬ್ಯಾಕ್ಗ್ರೌಂಡೆಲ್ಲ ಸಿನಿಮಾ ನಡೆಯುತ್ತೆ ಸರ್. ಅಲ್ಲೇ ಶೂಟು ಒಂದು 15 ಡೇಸ್ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದೀವಿ. 15 ಡೇಸ್ ಬೆಂಗಳೂರಲ್ಲಿ ಶೂಟ್ ಮಾಡ್ಕೊಂಡಿದ್ದೀವಿ. ಸಕಲೇಶ್ಪುರ ಕೂಡ ಒಂದು 20 ಡೇಸ್ ಮಾಡ್ತಾ ಇದ್ದೀವಿ ಸರ್. ಏನಾದ್ರು ಕ್ವಶನ್ ಇದ್ದರೆ ಕೇಳಿದ್ರೆ ಆನ್ಸರ್ ಮಾಡ್ತೀನಿ ಸರ್. ಹೌದು, ಆ ಬ್ಯಾಕ್ಡ್ರಾಪಲ್ಲಿ ಸ್ವಲ್ಪ ಮೂಢನಂಬಿಕೆಗಳನ್ನೋದು ಜಾಸ್ತಿ ಇದೆ. ಆ ಬೇಸ್ ಇಟ್ಕೊಂಡು ಇದು ಕತೆ ಮಾಡ್ಕೊಂಡಿದ್ದೀವಿ. ಅಲ್ಲ, ಬೇರೆ ಥರ ಸರ್, ಅದು ಕತೆ ಲೈನ್ ಆಗುತ್ತೆ. ರಕ್ಕಸ ಅಂದರೆ ರಾಕ್ಷಸ, ಆ ಒಂದು ಊರಲ್ಲಿ ಒಂದು ನಡೆಯುವಂಥ ಕತೆ ಸರ್. ಹೌದು ಸರ್. ರಕ್ಕಸ ಪುರಾಣ ಅಲ್ಲ, ಅಲ್ಲಲ್ಲ, ಒಂದು ಯಾವ ರಕ್ಕಸ ಅಂದರೆ ಆ ಊರಿಗೆ ಹೆಸರು ಕೊಟ್ಟಿಲ್ಲ. ಅಲ್ಲೊಂದು ಯಾರೋ ಒಂದು ಕ್ಯಾರೆಕ್ಟರ್ ರಕ್ಕಸ ಅಂತ ಒಬ್ಬ ಇದ್ದಾನೆ. ಆ ಊರಲ್ಲಿ ಏನು ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಇದಾಗುತ್ತೆ ಸರ್. ಊರ ಹೆಸರಲ್ಲ ಸರ್. ದಯವಿಟ್ಟು ಇದು ಹೆಂಗಾದ್ರೆ ಇದು ಒಂದು ಲೈನ್ ಹೇಳ್ಬಿಟ್ರೆ ಕಥೆನೇ ಬಂದ್ಬಿಡುತ್ತೆ ನಿಮಗೆ. ಸಾಧ್ಯ. ಹೌದು ಅಷ್ಟೇ ಸರ್. ಇಲ್ಲ, ಆ ಥರ ಏನಿಲ್ಲ ಸರ್. ಒಳ್ಳೆ ಒಂದು ಪಾತ್ರ ಇದೆ ಸರ್. ಪಾತ್ರದಲ್ಲಿ ಇದ್ದಾರೆ ಸರ್. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲ, ಆ ಥರ 4-5 ಜನ ರಕ್ಕಸಗಳಿದ್ದಾರೆ ಸರ್. ಹೌದು, ಒಬ್ಬ ಇಲ್ಲ ಸರ್, 4-5 ಜನ ಇದ್ದಾರೆ ಸರ್. ಹೌದು ಸರ್. ಹೌದು. ಮೇ ಬಿ ಅಂದ್ರೆ ಎಲ್ಲರಲ್ಲಿರುವಂತ ಒಂದು ಇನ್ನರ್ ಡಿಮೆನ್ಸ್ ಕೂಡ ಹೊರಗೆ ಬರುವಂತ ಕತೆ ಅಂತ ಹೇಳ್ಬೋದು. ಸೊ ನಮ್ಮೊಳಗಿರುವಂತಹ ರಕ್ಕಸನ್ನ ಹೊರಗೆ ತಗೋಬಹುದು. ಅದಕ್ಕೆ ನೀವು ನಂಗೆ ಮೈಕ್ ಕೊಡಕ್ ಬಿಟ್ಟಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.